ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ. ಹಲೋ, ಹೇಳ ಮಾವ. ಹಲೋ, ಬಾರು ಮಲಗಿದ್ದ? ಇಲ್ಲ ಮಾವ, ಇನ್ನೂ ಮಲ್ಗಿರ್ಲಿಲ್ಲ. ಏನ್ ವಿಷಯ ಹೇಳು. ಅಯ್ಯ, ನೀನ್ ಯಾಕೆ ಹಿಂಗ್ ಮಾತಾಡಿಯಾ? ನಿಂಗೇನಾಗೈತೆ? ಮತ್ತಿನ್ನೇನ್ ಮಾವ, ನೀನ್ ಯಾಕೆ ಕಳ್ಳನ್ ತರ ಮಾತಾಡ್ತಿದ್ಯಾ? ಕಳ್ಳಂತರ ಅಲ್ಲ, ಮನೇಲಿ ತಂಗೇರ್ ಮಲ್ಕೊಂಡಾರಲ್ಲ, ಅವ್ರಿಗೆ ಕೇಳಿಸ್ಬಾರ್ದು ಅಂತ ಮೆತ್ತಗ್ ಮಾತಾಡ್ತೀವ್ರಿ. ಓ ಹೌದಾ? ಏನ್ ವಿಷಯ ಫೋನ್ ಮಾಡಿದ್ದು? ಅದು ಇಷ್ಟೊತ್ತಿಗೆ ಫೋನ್ ಮಾಡಿದ್ದು ತೆಪ್ಪೆಯ. ಆದ್ರೆ ದೇವಸ್ಥಾನ ಹೋಗಕ್ಕೆ, ದೇವ್ರ ಹತ್ರ ಮಾತಾಡಕ್ಕೆ ಒತ್ತು ನೋಡ್ಬಾರ್ದು ಅಂತಾರಲ್ಲ, ಅದಕ್ಕೆ ಮಾಡ್ದೆ. ದೇವ್ರು, ದೇವಸ್ಥಾನ ನಂಗೆ ಅರ್ಥ ಆಗ್ತಿಲ್ಲ ಮಾವ. ವಿಷಯ ಏನು ಅಂತ ನೇರವಾಗಿ ಹೇಳ್ಬಾರ್ದಾ? ಅರ್ಥ ಆಯ್ತು. ನಿಂಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಜನ್ಮ ಕೊಟ್ಟಿರೋಳು ಒಬ್ಳು ತಾಯಾದ್ರೆ ಪುನರ್ಜನ್ಮ ಕೊಟ್ಟಿರೋ ಎರಡನೇ ತಾಯಿ ನೀನು. ನಿನ್ ಕಾಲಿಗೆ ಬಿದ್ರೂ ತೆಪ್ಪ ಹಾಕಿಲ್ಲ. ಅಯ್ಯೋ ಮಾವ, ನಾನು ನಿನ್ಗಿಂತ ಚಿಕ್ಕವಳು, ನೀನು ಹಾಗೆಲ್ಲ ಮಾತಾಡ್ಬೇಡ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇನೆ. ನೀನು ವಯಸ್ಸಲ್ಲಿ ಚಿಕ್ಕವಳಿರ್ಬೋದು, ಆದ್ರೆ ನೀನು ಉಳಿಸಿರೋದು ನಾನೊಬ್ಬನ ಜೀವ ಅಲ್ಲ, 6 ಜನರ ಜೀವನನ. ನನ್ನ ಮನೆ, ನನ್ನ ತಂಗಿರ್ ಭವಿಷ್ಯನ ನಿನ್ನ ಋಣ ತೀರ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಪಾರು ಜೊತೆ ಮಾತಾಡ್ತಿರೋದು? ಅಲ್ಲ, ನಮ್ಮ ಅಣ್ಣಂಗೆ ಪಾರ್ವತಿನ ಕೊಟ್ಟು ಮದ್ವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೋಗಿ ಹೋಗಿ ಅದು ಯಾರಿಗೂ ಕೊಟ್ಟು ಮದ್ವೆ ಮಾಡ್ತಿದಾರಲ್ಲ. ಅದು ನಾನು ಕಂಡ್ಬಿಟ್ಟಾಗ ನಿನ್ ಮಡ್ಲಲ್ಲಿ ಮಲಗಿದ್ದೆ. ನಂಗೇನು ಅಂತಾನೆ ಗೊತ್ತಾಗ್ಲಿಲ್ಲ. ನಿಂಗೆ ಬೇಜಾರ್ ಏನಾದ್ರೂ ಆಯ್ತಾ? ಇಲ್ಲ ಮಾವ, ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ. ನೀನು ಪ್ರಜ್ಞೆ ಇಲ್ಲದೆ ಒಳ್ಳೆ ಮಗು ತರ ಮಲಗಿದ್ದೆ. ನಿಂಗೆ ನನ್ನ ಮಗು ತರ ಕಾಣಿಸ್ತೀನ? ಥ್ಯಾಂಕ್ಸ್. ನಾಚಿಕೆ ಆಯ್ತದೆ. ಹಲೋ ಮಾವ, ಏನು ಒಬ್ಬೊಬ್ಬನೇ ಗೊಣಗ್ತಿದ್ಯಾ? ಏನು? ಏನಿಲ್ಲ, ನಾಳೆ ರತ್ನನ್ ನೋಡಕ್ಕೆ ಕಣ್ಣಿನ ಕಡೆ ಬರ್ತವ್ರೆ. ನೀನ್ ಹತ್ತಿರ್ಗೋ ಮೊದಲೇ ಬಂದ್ರೆ ರತ್ನನ್ ತಯಾರಿ ಮಾಡಕ್ಕೆ ಉಪಕಾರ ಆಯ್ತದೆ, ಮರಿಬೇಡ. ಆಯ್ತು ಮಾವ, ಬರ್ತೀನಿ. ಇನ್ನೊಂದ್ಸಲ ಥ್ಯಾಂಕ್ಸ್. ಅಯ್ಯಯ್ಯೋ, ಸಾಕು ನಿನ್ ಥ್ಯಾಂಕ್ಸು. ಇವಾಗ ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಂಗೂ ಅದೇ. ಕುಸೆ, ಕಾಲಿಟ್ಕೊಳ್ಳೋ ಜಾಗದಲ್ಲಿ ತಲೆ ಇಟ್ಕೊಂಡು ಮಲಗಿದ್ಯಲ್ಲವ್ವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.